ಸ್ನೇಹಿತರೆ ನಮಸ್ಕಾರ. ನಾನು ಮಂಗಳೂರು ವಿಜಯ್. ಇವಾಗ ಬೆಂಗಳೂರಲ್ಲಿದ್ದೇನೆ. ಒಂದು ಪುಟ್ಟದಾದಂಥ ಒಂದು ಗುಂಪು ರಚನೆಯಾಗಿದೆ, ಅದರಲ್ಲಿ ನಾನು ಇದ್ದೇನೆ. ಅದರ ಹೆಸರು ಕರ್ನಾಟಕ ಸಮಾಜವಾದಿ ವೇದಿಕೆ. ನಾನು ಸಮಾಜವಾದದ ಬಗ್ಗೆ 1972ರಲ್ಲಿ ಆಕರ್ಷಿತನಾದೆ. ಆ ವರ್ಷ 72 ಅಥವಾ 73ರಲ್ಲಿ ಆಕಸ್ಮಿಕವಾಗಿ ಕೂಡ ಪಿ ಲಂಕೇಶ್ ಅವರ ಸಂಪರ್ಕ ನನಗೆ ಪೋಸ್ಟ್ ಕಾರ್ಡಲ್ಲಿ ಅವರು ಒಂದು ಸಂಪರ್ಕ ಮಾಡಿದರು. ಅವತ್ತು ನನಗೆ ಸಮಾಜವಾದ ಅನ್ನೋ ಶಬ್ದ ಫಸ್ಟ್ ಟೈಮ್ ಗೊತ್ತಾಯಿತು. ಅದುವರೆಗೆ ಏನೂ ಗೊತ್ತಿರಲಿಲ್ಲ. 1972ರಲ್ಲಿ ನನ್ನ ವಯಸ್ಸು 18 ವರ್ಷ. ಏನೋ ಒಂದು ಕೆಲಸ ಮಾಡ್ತಾ ಇದ್ದೆ, ಓದಕ್ಕಾಗಲಿಲ್ಲ, ಕಾಲೇಜಿಗೆ ಹೋಗೋ ಅವಕಾಶ ಸಿಗಲಿಲ್ಲ, ಆರ್ಥಿಕವಾಗಿ ಮನೆ ಕಡೆ ತೊಂದರೆ. ಅವತ್ತು ನನಗೆ ಇಷ್ಟ ಆಗಿರೋದು ಆಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿ, ಕೆ ರಾಮದಾಸು, ಚಂದ್ರಶೇಖರ್ ಪಾಟೀಲ, ರಾಜಶೇಖರ್ ಕೋಟಿ ಅವರೆಲ್ಲ ದೊಡ್ಡವರೆಲ್ಲ ಪರಿಚಯ ಆದರು. ಬೇರೆ ಬೇರೆ ಸಂದರ್ಭದಲ್ಲಿ ನನಗೆ ಸಮಾಜವಾದದ ಬಗ್ಗೆ ನನಗೆ ತುಂಬ ಪದ್ಧತಿ ಮೂಡಿತು. ಆಮೇಲೆ ಕರ್ನಾಟಕದಲ್ಲಿ, ನಿಮ್ಮಲ್ಲಿ ಬಹಳ ಜನರಿಗೆ ಗೊತ್ತಿರಬಹುದು, ಕರ್ನಾಟಕದಲ್ಲಿ ದಲಿತ ಚಳವಳಿ ಅನ್ನೋದು ಹುಟ್ಟಿತು. ದಲಿತ ಚಳವಳಿಯ ಮುಖಂಡರು ಯಾರು ಇದ್ರಲ್ಲ ಪ್ರಾರಂಭದಲ್ಲಿ, ಪ್ರೊಫೆಸರ್ ವಿ ಕೃಷ್ಣಪ್ಪ, ಆಮೇಲೆ ದೇವನೂರು ಮಹಾದೇವ, ಆಮೇಲೆ ಇಂದೂಧರ ಹೊನ್ನಪ್ಪ, ಈ ಥರವರು ಯಾರಿದ್ರು, ಅವರು ಮೊದಲು ಸಮಾಜವಾದಿ ಯುವಜನ ಸಭಾದಲ್ಲಿದ್ದರು. ಆಗ DSS ಇರಲಿಲ್ಲ, ದಲಿತ ಸಂಘರ್ಷ ಸಮಿತಿ ಇರಲಿಲ್ಲ. ಅವರು ಸಮಾಜವಾದಿ ಯುವಜನ ಸಭಾದಲ್ಲಿದ್ದು ಆಮೇಲೆ ಸ್ವಲ್ಪ ವರ್ಷಗಳ ನಂತರ ಪ್ರತ್ಯೇಕವಾಗಿ ದಲಿತ ಸಂಘರ್ಷ ಸಮಿತಿಯನ್ನು ಮಾಡಿಕೊಳ್ಳೋದು ಉತ್ತಮ ಅಂತ ಅವರು ತೀರ್ಮಾನ ಮಾಡಿ ಆ ಸಂಘಟನೆಯನ್ನು ಹುಟ್ಟಾಕಿದರು. ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಕಾರಣಗಳಿಂದ ದಲಿತ ಚಳವಳಿಯನ್ನು ಪ್ರತ್ಯೇಕವಾಗಿ ಹುಟ್ಟುಹಾಕುವ ಅವಶ್ಯಕತೆ ಇದೆ ಎಂದು ತೀರ್ಮಾನ ಮಾಡಿದ್ರಲ್ಲ, ಅದು ನನಗೂ ಕೂಡ ಇಷ್ಟ ಆಯಿತು. ಅದಕ್ಕೆ ನಾನು ಸಮಾಜವಾದಿ ಚಟುವಟಿಕೆಗಳನ್ನು ಕಡಿಮೆ ಮಾಡಿ ದಲಿತ ಸಂಘರ್ಷ ಸಮಿತಿ ಚಟುವಟಿಕೆಗಳಲ್ಲೇ ನನ್ನನ್ನು ತೊಡಗಿಸಿಕೊಂಡೆ. ಸುಮಾರು 40 ವರ್ಷದ ಕಾಲ ನಾನು ದಲಿತ ಚಳವಳಿಯಲ್ಲಿ ಇದ್ದೆ, ಈಗಲೂ ಇದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೆ. ದಲಿತ ಚಳವಳಿಯನ್ನು ದಲಿತ ಮುಖಂಡರುಗಳೇ, ದಲಿತ ನಾಯಕರುಗಳೇ ಮುನ್ನಡೆಸ್ತಾ ಇದ್ದಾರೆ. 2015ರ ನಂತರ ನನ್ನಲ್ಲಿ ಒಂದು ಭಾವನೆ ಮೂಡಿತು. ಏನಂದರೆ, ದಲಿತ ಸಂಘರ್ಷ ಸಮಿತಿಯ ಆಗು ಹೋಗುಗಳನ್ನು ದಲಿತ ಮುಖಂಡರೇ ನೋಡ್ಕೊಳ್ತಾ ಇರುವಾಗ, ಅವರು ಚರ್ಚೆ ವಿಚಾರ ವಿನಿಮಯ ಮಾಡಿಕೊಂಡು ತೀರ್ಮಾನಗಳನ್ನು ಕೈಕೊಂಡು ಕ್ರಿಯಾಶೀಲರಾಗಿರುವಾಗ, ನಾನು ಅಲ್ಲಿರುವ ಅಗತ್ಯ ಅಷ್ಟೊಂದು ನನಗೆ ಕಾಣ್ತಾ ಇಲ್ಲ. ಯಾಕಂದರೆ ಅವರು ಸಮರ್ಥರಿದ್ದಾರೆ, ವಯಸ್ಕರಿದ್ದಾರೆ, ವಿಚಾರವಂತರಿದ್ದಾರೆ, ನೇತಾರರಿದ್ದಾರೆ, ವಿಚಾರ ವಿನಿಮಯ ಮಾಡಬಹುದು. ಆದರೆ ಹೆಚ್ಚಿನ ಸಮಯ ನಾನು ಅಲ್ಲಿ ತೊಡಗಿಸೋದಕ್ಕಿಂತ ದಲಿತ ಸಂಘರ್ಷ ಸಮಿತಿಯ ಆಶಯ, ನನ್ನ ಅಭಿಪ್ರಾಯದಲ್ಲಿ ಸಮಾಜವಾದಿ ಚಳವಳಿಯ ಆಶಯ ವ್ಯತ್ಯಾಸ ಇಲ್ಲ. ಎರಡೂ ಆಶಯಗಳು ಒಂದೇ. ಒಂದು ಮಾತು ಹೇಳ್ತೀನಿ, ಅದು ಸ್ವಲ್ಪ ಚರ್ಚಾರ್ಹ ಅನ್ನಿಸಬಹುದು. ಎಲ್ಲರ ಹಿತವನ್ನು ಕಾಪಾಡಬಲ್ಲ ತತ್ವವಾಗಿರುವ ಸಮಾಜವಾದದ ಒಂದು ಚಾಪ್ಟರ್, ಸಮಾಜವಾದ ಎಂಬುವ ಬೃಹತ್ ಗ್ರಂಥದ ಒಂದು ಚಾಪ್ಟರ್ ದಲಿತ ಚಳವಳಿಯನ್ನು ಬಿಟ್ಟು ಸಮಾಜವಾದಿ ಚಳವಳಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ರೈತ ಚಳವಳಿ, ಅದೇ ರೀತಿ ಕಾರ್ಮಿಕ ಚಳವಳಿ, ಅದೇ ರೀತಿ ಮಹಿಳಾ ಚಳವಳಿ, ಅದೇ ರೀತಿ ಪರಿಸರ ಚಳವಳಿ, ಅದೇ ರೀತಿ ಗ್ರಾಹಕರ ಚಳವಳಿ, ಶೋಷಿತರ ಎಲ್ಲಾ ಚಳವಳಿಗಳು
ಮೀನುಗಾರರ ಚಳವಳಿ, ಸಫಾಯಿ ಕರ್ಮಚಾರಿಗಳ ಚಳವಳಿ, ಆದಿವಾಸಿಗಳ ಚಳವಳಿ, ಹೀಗೆ ಎಲ್ಲವೂ ಸಮಾಜವಾದ ಎಂಬ ತತ್ವದಲ್ಲಿ ಪಾರ್ಟ್ ಅಂಡ್ ಪಾರ್ಸಲ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ 2016ರ ನಂತರ ನಾನು ಸ್ವಲ್ಪ ಈ ಕಡೆ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಆ ನಂತರ ಕರ್ನಾಟಕ ಸಮಾಜವಾದಿ ವೇದಿಕೆ ಅನ್ನೋ ಒಂದು ಚಿಕ್ಕ ಗುಂಪು ನನ್ನ ಕೈಲಾದ ಮಟ್ಟಿಗೆ ಕೆಲಸ ಮಾಡಿಕೊಂಡು ಬರ್ತಾ ಇದೆ. ಅದನ್ನು ನಾನು ಮತ್ತು ನನ್ನ ಮಿತ್ರರು ಶುರು ಮಾಡಿದ್ವಿ. ಅದು ಈಗ 3-4 ವರ್ಷದಿಂದ ನಡೀತಾ ಇದೆ. ಇದ್ರ ಬಗ್ಗೆ ನನ್ನ 2ನೇ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ಏನಂತ ಗುರುತಿಸಬಹುದು, ಸಮಾಜವಾದಿ ಚಳವಳಿಯ ಹಿನ್ನೆಲೆಯನ್ನು ಅಲ್ಲ, ನಾನು ಸಮಾಜವಾದಿ ವಿಚಾರದ ಜೊತೆಗೆ ನಡೆಸಿದ ಪ್ರಯೋಗದ ಮೊದಲನೇ ಭಾಗ ಅಂತ ಈ ವಿಡಿಯೋನ ತಾವು ತಿಳ್ಕೊಳ್ಳಿ ಅಂತ ಹೇಳಿ 2ನೇ ವಿಡಿಯೋದಲ್ಲಿ ನಾನು ಇನ್ನೂ ಒಂದೆರಡು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ನಮಸ್ಕಾರ, ಧನ್ಯವಾದಗಳು. ನನ್ನ ಮೊಬೈಲ್ ನಂಬರು 9449102294. ಹೆಸರು ಮಂಗಳೂರು ವಿಜಯ್, ಇರೋದು ಬೆಂಗಳೂರಿನಲ್ಲಿ. ಧನ್ಯವಾದಗಳು, ನಮಸ್ಕಾರ.